1992ರಲ್ಲಿ ವಿಜಯಪುರ ನಗರದ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಅಂದಿನಿಂದ ಪ್ರಾರಂಭಗೊಂಡಂತಹ ರಾಜಕೀಯ ಜೀವನ ಮುಂದೆ ತಿಕೋಟ ಮತಕ್ಷೇತ್ರದಲ್ಲಿ 1994ರಲ್ಲಿ ಹಾಗೂ 2 ಬಾರಿ ತಿಕೋಟ ಮತಕ್ಷೇತ್ರದಿಂದ ಮತ್ತು 2004ರಿಂದ ಬಸವನ ಬಾಗೇವಾಡಿಯಲ್ಲಿ 2013ರಿಂದ ಸತತವಾಗಿ ಇಲ್ಲಿಯವರೆಗೂ ಕೂಡ ಬಸವನ ಬಾಗೇವಾಡಿಯನ್ನು ಪ್ರತಿನಿಧಿಸುತ್ತಾ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲುವಂತ ಏಕೈಕ ಶಾಸಕ ನಮ್ಮ ಅಭಿವೃದ್ಧಿ ಅಧಿಕಾರ ಅವರು ಯಾರು ಇದ್ರೆ ಅವರೇ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು. ಅಂತ ಶಿವಾನಂದ ಪಾಟೀಲ್ ಸಾಹೇಬರು 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಡೆಯಲಿರುವ ಈ ಸಚಿವ ಸಂಪುಟ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಹಕ್ಕೊತ್ತಾಯದ ಬೇಡಿಕೆ ಸಾರ್ವಜನಿಕ ಸಭೆಯನ್ನು ಇಲ್ಲಿ ನೀವೆಲ್ಲ ಆಯೋಜನೆ ಮಾಡಿದ್ದೇವೆ. ನಮ್ಮ ಬೇಡಿಕೆ ಕೇವಲ ಶಿವಾನಂದ ಪಾಟೀಲ್ ಸಾಹೇಬರನ್ನ ಸಚಿವರನ್ನಾಗಿ ಮಾಡುವುದಲ್ಲ, ಅವರನ್ನು ಉಪಮುಖ್ಯಮಂತ್ರಿ ಮಾಡಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅನೇಕ ಹಳ್ಳಿಗಳು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದರೆ ವಿಜಯಪುರ ಜಿಲ್ಲೆಯ 8 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಅವರು ಪಡೆದಂತ ಅನೇಕ ಹುದ್ದೆಗಳು ಯಾವ ಎಪಿಎಂಸಿ ಖಾತೆ ಆಗಿರಬಹುದು, ಜವಳಿ ಖಾತೆ ಆಗಿರಬಹುದು, ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾದಂತಹ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಮಕ್ಕಳು ಮತ್ತು ತಾಯಿ ಮತ್ತು ಮಗು ಎಂಬ ಒಂದು ವಿನೂತನ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ನಿಮ್ಮ ದೇಶದಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಅಂದ್ರೆ ಯಾವ ರೀತಿ ಇತ್ತಂದ್ರೆ ಒಬ್ಬ ವ್ಯಾಪಾರಿ ಬೇರೆ ಕಡೆ ಎಲ್ಲಾದ್ರೂ ಬಸವನ ಬಾಗೇವಾಡಿ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು, ಬಸವಣ್ಣನವರ ತಾಯಿಯ ಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಲು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡಿಕೊಂಡಂತ ಏಕೈಕ ನಾಯಕ ಅದು ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು. ಅಂತ ಶಿವಾನಂದ ಪಾಟೀಲ್ ಸಾಹೇಬರು ಉತ್ತರ ಕರ್ನಾಟಕದ ಪ್ರಬಲ ಪಂಚಮಸಾಲಿ ಸಮುದಾಯದ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಎಲ್ಲ ಸಮುದಾಯವನ್ನ ಸರಿ ಸಮಾನವಾಗಿ ತೆಗೆದುಕೊಂಡು ಸರ್ವ ಸಮಾಜದ ಸರ್ವಾಂಗೀಣದ ನಾಯಕರಾಗಿ ಹೊರಹೊಮ್ಮಿದ ಏಕೈಕ ವ್ಯಕ್ತಿ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಕಳೆದ ಹಲವಾರು ವರ್ಷಗಳಿಂದ ವಿಜಯಪುರ ನಗರದಲ್ಲಿರುವಂತಹ ಅವರಿಗೆ ಕೂಡಲೇ ಈ ಸಚಿವ ಸಂಪುಟದಲ್ಲಿ ಅಂದ್ರೆ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ತಾ ಇದೆ. ಆ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕೆಂದು ಬಸವನ ಬಾಗೇವಾಡಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಮ್ಮ ಖರ್ಗೆ ಸಾಹೇಬರಲ್ಲಿ, ಸುರ್ಜಿವಾಲಾ ಅವರಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ನಿಯೋಜಿತ ಬಸವಣ್ಣನವರನ್ನ ಮನದಲ್ಲಿ ಸ್ಮರಿಸಿಕೊಂಡು